ಸೇರಿದ ಎಲ್ರಿಗೂ ನಮಸ್ಕರಿಸುತ್ತಾ ನಾವು ನಂಬಿದ ದೇವರನ್ನು ಮನಸಾರೆನಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವ ಎರಡು ಬ್ಲಾಕಿನ ಅಧ್ಯಕ್ಷರಾದ ಗೋಪಿನಾಥ್ ಭಟ್ ಅವರೇ, ಸುಬೋಧರಾವ್ ಅವರೇ, ಅದೇ ನಿಸಾರ್ ಅಹಮದ್ ಅವರೇ, ರಾಘವ್ ಅವರೇ, ಕೃಷ್ಣಣ್ಣನವರೇ, ರಾಘವರವರೇ, ಅದೇ ನಮ್ಮ ಜಾನ್ ಟೆಲ್ಲಿಸ್ ಅವರೇ, ಸುನೀತಕ್ಕನವರೇ, ಹಾಗೆ ಇಲ್ಲಿ ಉಪಸ್ಥಿತಿರುವ ಎಲ್ಲ ಪಕ್ಷದ ಗೌರವಾನ್ವಿತ ಬಂಧುಗಳೇ, ಈಗಾಗಲೇ ಸುಬೋಧರಾವ್ ಅವರು ಹೆಚ್ಚಿನ ವಿಷಯವನ್ನು ಹೇಳಿದರು. ಭಾಳ ಒಂದು ವಿಶೇಷ, ಇಂಥ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ನಮ್ಮ ಓಟಿಗಾಗಿ ಇಂಥ ಪರಿತಪಿಸುವ ಕಾಲ ಬರ್ತಾ ಅಂತ ಯಾರೊಬ್ಬರು ಎಣಿಸಲಿಲ್ಲ. ನಾವೆಲ್ಲ ಈ ಬಗ್ಗೆ ಭಾಳ ಜಾಗೃತಾಗಿ ತುಂಬ ಸೀರಿಯಸ್ ಆಗಿ ಇದನ್ನು ಯೋಚನೆ ಮಾಡಬೇಕು. ಈ ತಿಂಗಳ 30ರಿಂದ ಬರುವ ತಿಂಗಳು 29ರವರೆಗ ನಮ್ಮ ಭವಿಷ್ಯತ್ತನ್ನೇ ನಾವು ಒಂದು ನಿರ್ಮಾಣ ಮಾಡುವಂಥ ಜಾಗ. ಯಾಕಂದರೆ ನೀವು ನೋಡಿರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅವರೇ ಮುಖ್ಯಮಂತ್ರಿಯಾಗಿ ಈ SIR ಅನ್ನು ಅವರು ಪರಿಣಾಮಕಾರಿಯಾಗಿ ಅಥವಾ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಅವರು ಸೋತೋದ್ರು. ಈವನ್ ಅವರ ಕ್ಷೇತ್ರದಲ್ಲಿ 65,000 ಮತದಾರರನ್ನು ಡಿಲೀಟ್ ಮಾಡಿದ್ದಾರೆ. ಅವರು ಸೋತದ್ದು 15,000 ಓಟಲ್ಲಿ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯ ಅವರು ಇಳಿಯುವಾಗ DK ಶಿವಕುಮಾರ್ ಅಂತ ಒಬ್ಬ ಸಮರ್ಥ ಯುವ ನಾಯಕನನ್ನು ಇವತ್ತು ಅವರು ಮುಖ್ಯಮಂತ್ರಿಯಾಗಿ ಕುತ್ಕೊಳಿಸಿದ್ದಾರೆ. ಅದಕ್ಕೆ ಸರಿಯಾಗಿ ಇವತ್ತು ಕರ್ನಾಟಕ ರಾಜ್ಯದ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮೆಲ್ಲರ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾಗದ ಹಿರಿಯ ರಾಜಕಾರಣದ BK ಹರಿಪ್ರಸಾದ್ ಅಧ್ಯಕ್ಷರು ಮಾಡಿದ್ದಾರೆ. ಇದು ಬಹಳ ಸಂತೋಷ. ಇಬ್ಬರು DK ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಅವರು 2028ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಪುನರಪಿತವರದಲ್ಲಿ ಯಾವುದೇ ಸಂಶಯ ಇಲ್ಲ, ಖಂಡಿತ ತರ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ತದೆ, ಕಾರ್ಕಳದಲ್ಲಿ ನಮಗೆ ಕಾಂಗ್ರೆಸ್ ಬೇಕಾ ಬೇಡವಾ ಅಂತ ನೋಡುವವರು ನಾವು. ಅದೆಲ್ಲ ನಮ್ಮ ಜವಾಬ್ದಾರಿ ಇದೆ. ಇವತ್ತು ಕೇವಲ ಒಂದು MLA ಗೆದ್ದು ಕೊಡಲಿ ಏನಾಗೋದಿಲ್ಲ. MLA ಬಹಳ ಮಾತ್ರ ಮುಖ್ಯ ಅಲ್ಲ. ಎಲ್ಲ ಪಂಚಾಯಿತಿಯಲ್ಲಿ ನಾವು ಇವತ್ತಿಲ್ಲಿ 5 ಪಂಚಾಯಿತಿಯಲ್ಲಿ ಬಂದಿದ್ದೇವೆ. ಒಂದು ಪಂಚಾಯಿತಿಯಲ್ಲಿ ನಾವಿಲ್ಲ, ನಮ್ಮ ಅಧಿಕಾರ ಇಲ್ಲ. ಇವತ್ತಿಲ್ಲಿ ಸೇರಿದ ವರಂಗ ಇರ್ಬೋದು, ಕಡ್ತಾಲ್ ಇರ್ಬೋದು, ಅಜಕಾರ್ ಇರ್ಬೋದು, ಕೆರವಾಶೆ ಇರ್ಬೋದು, ಶಿರ್ಲಲ್ಲಿರ್ಬೋದು, 5 ಪಂಚಾಯಿತಿಯಲ್ಲಿ ನಾವಿಲ್ಲ. ಅದರ ಅರ್ಥ ನಮಗೆ ಆ ಪಂಚಾಯಿತಿಯಲ್ಲಿ 0 ಓಟ್ ಅಲ್ಲ. ನಾವು ಅಜಕಾರಲ್ಲಿ ಸೋತದ್ದು 1 ಮೆಂಬರ್ ಕಮ್ಮಿಯಾಗಿ. ಇದು ನಮ್ಗೆ ಗೊತ್ತಿರಬೇಕು. ಹಾಗಿರುವಾಗ ನಮ್ಮ ಕೈಯಲ್ಲೆಲ್ಲ ನಮ್ಮ ಭವಿಷ್ಯ ನಿರ್ಧಾರ ಮಾಡುವ ಕಾಲ ನಮ್ಮ ಕೈಯಲ್ಲಿದೆ. ನಾವು ಎಷ್ಟು ಸೀರಿಯಸ್ ಆಗಿ ಮಾಡ್ತೇವೆ ಅದರ ಮೇಲೆ ನಮ್ಮ ಭವಿಷ್ಯತೆ ಇದೆ. ಇದರಲ್ಲಿ ಏನು ಬ್ರಹ್ಮವಿದ್ಯೆ ಇಲ್ಲ. ಈಗ ಅವರು ಹೇಳಿದರು, ಅವರು ಹೇಳುವಾಗ ತುಂಬ ನೋಡುವಾಗ ಉನ್ನೆಂಗೆ ಆಬುಂಡ ಅಜ್ಜ ಮಾರ ಎನ್ನ ಕುಮ್ಮು ಮಂಡೆ ಪೋಬುಂಡ ಅಜ್ಜ ಅಂತ ತಿಳಿಯುವ ವ್ಯಾಪಾರ. ಯಾಕಂದರೆ BJP ಅವರು ಸತತವಾಗಿ ಇದರ ಹಿಂದೆ ಇರ್ತಾರೆ. ಯಾವ ಓಟ್ ಆದ ನಂತರ ಇನ್ನೊಂದು ಯಾವ ಚುನಾವಣೆ ನೋಡ್ತಾ ಇರ್ತಾರೆ. ನಾವು ಆ್ಯಕ್ಚುಲಿ ವೋಟರ್ ಲಿಸ್ಟನ್ನು ಓಪನ್ ಮಾಡೋದು ಕೆಲವು ಜನ ಬೂತಲ್ಲಿ ಬೆಳಿಗ್ಗೆ ಬಂದು ಓಪನ್ ಮಾಡಿದ್ದು ಉಂಟು. ಈ SIR ಕಾಂಗ್ರೆಸ್ ಶಾಪ ಅಲ್ಲ, ಇದು ನಮಗೆ ಒಂದು ವರದಾನ ಅಂತ ನಾವು ತಗೊಳ್ಬೇಕು ಇದನ್ನು. ಯಾಕಂದರೆ ಇದರಲ್ಲಿ ಎಲ್ಲ ಓಟನ್ನು ಈಗ ಕೆಲವು ತೀರಿ ಹೋದವರು ಹೋಗಿರ್ತಾರೆ, ಅಥವಾ 2 ಓಟ್ ಇರ್ತದೆ, ಬಾಂಬೆಯಲ್ಲಿ ಒಂದು ಇರ್ತದೆ, ಇಲ್ಲಿರ್ತದೆ, ಬೆಂಗಳೂರು ಇಲ್ಲಿರ್ತದೆ, ಈ ನಮೂನೆ ಇರ್ತದೆ. ಅದು ಡಿಲೀಟ್ ಆದರೆ ಬೇಜಾರಿಲ್ಲ. ಯಾರು ಅರ್ಹ ಮತದಾರ ಅಲ್ಲ ಅವ್ರದ್ದು ಡಿಲೀಟ್ ಆದರೆ ನಮಗೇನು ಬೇಜಾರಿಲ್ಲ. ಆದರೆ ಯಾರು ಮತದಾನ ಮಾಡಲಿಕ್ಕೆ ಅರ್ಹರಿದ್ದಾರೆ ಅವರ ಮತದಾನ ಹೋದರೆ ಅದು ಈ ದೇಶಕ್ಕೆ ಅಥವಾ ಈ ಪ್ರಜಾಪ್ರಭುತ್ವ ಆಗುವ ದೊಡ್ಡ ಅಪರಾಧ ಅಂತ ನಮಗೆಲ್ಲ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಾವು 1 ತಿಂಗಳು ನಮ್ಮ ಮೈಯೆಲ್ಲ ಕೈಯಾಗಿ, ಅಂದರೆ ಅಷ್ಟೊಂದು ಜಾಗ್ರತೆಯಿಂದ, ಅದು ಸಹ ಸೂರ್ಯನ ಕೇವಲ 5 ದಿವಸ ಸಾಕು. ನಾಳ್ದು 30, 31, 2, 3, 4, 5 ತಾರೀಕಿನೊಳಗೆ ನಮ್ಮ ಎಲ್ಲ ಬೂತ್ ಲೆವೆಲ್ನ ಎಲ್ಲರ ಒಂದು ಏನಿದೆ ಭವಿಷ್ಯವನ್ನು ನಿರ್ಧರಿಸಿ ನಮ್ಗೆ ಆಗ್ತದೆ. ನಮ್ಮ ಬೂತಲ್ಲಿ 900 ಜನ ಇರ್ಬೋದು, ಅದರಲ್ಲಿ 800 ಜನರ ಮತದಾನ ಆಟೋಮೆಟಿಕ್ಕಾಗಿ ಸರಿ ಇದೆ, ಏನು ಸಮಸ್ಯೆ ಇಲ್ಲ, ಆಟೋಮೆಟಿಕ್ಕಾಗಿ ಆಗ್ತದೆ. ನಾವು ಮಾಡ್ತೇವೆ, BJP ಅವರು ಮಾಡ್ಬೋದು, ಅಥವಾ BLO ಕರ್ಕೊಂಡೋಗಿ ನಾವು ಮನೆಗೆ. ಈಗ ಮೊನ್ನೆ ನಮ್ಮದು ಸರ್ಕಾರದಿಂದ 2,000 ದುಡ್ಡು ಕೊಟ್ಟೆವು, ಕರೆಂಟ್ ಕೊಟ್ಟೆವು. ಅದೆಲ್ಲ ಕೊಡುವಾಗ ನಮ್ಮ ಮತದಾರ ನಮಗೆ ಗೊತ್ತಿಲ್ಲ, ನಮ್ಮ ಎಲ್ಲ ಪಕ್ಕದ ಮನೆಯವ್ರದ್ದು ಆಗಿದೆ. ಹೇಗಾಗಿದೆ ನಾವು ಮಾಡಲಿಲ್ಲ, ಬಟ್ BJP ಅವರು ಹೋಗಿ ಮಾಡಿದ್ದಾರೆ. ಇವತ್ತು ಅದನ್ನು ಈ ಓಟಿದನ್ನು ನಾವು ಮಾಡಬೇಕು. ಇವತ್ತು ಹೋಗಿ ನಮ್ಗೆ ಇಷ್ಟೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸುಮಾರು 3 ತಿಂಗಳಿಂದ ನಮ್ಮ ಜಾಗೃತ ಕರ್ನಾಟಕದವರು, ವಾಸು ಮತ್ತು ಇವರ ಟೀಮ್, ನಿಸಾರ್ ಅಹಮದ್ ಅವರ ಟೀಮ್ ಅವರು ಇಡೀ ರಾಜ್ಯಾದ್ಯಂತ ಕಾರ್ಯಾಗಾರ ಮಾಡ್ತಿದ್ದಾರೆ. ಅದು ನಮ್ಮ ಕಾರ್ಕಳದಲ್ಲಿ ಎಫೆಕ್ಟಿವ್ ಆಗಿ ಆಗಬೇಕಂತೇಳಿ ನಾವು 5 ಬೂತಲ್ಲಿ 5 ಕಡೆ ಅದನ್ನು ವಲಯವಾಗಿ ವಿಂಗಡಿಸಿ ಮಾಡ್ತಿದ್ದೇವೆ. ಯಾಕೆಂದರೆ ನಿಮ್ಮನ್ನೆಲ್ಲ ಕಾರ್ಕಳ ಬನ್ನಿ ಅಂದರೆ ಖಂಡಿತ ಇಷ್ಟು ಜನ ಬರೋದಿಲ್ಲ. ನಿಮ್ಮೆಲ್ಲರೂ ಹೆಬ್ರಿ ಬನ್ನಿ ಅಂದರೆ ಇಷ್ಟು ಜನ ಬರೋದಿಲ್ಲ. ಅದಕ್ಕೆ ಹೆಬ್ರಿ ಬೇರೆ, ಅಜಕರ್ ಬೇರೆ, ಬೈಲೂರು ಬೇರೆ, ಕಾರ್ಕಳ ಮುನ್ಸಿಪಾಲ್ಟಿ ಬೇರೆ, ನಮ್ಮ ಬಜಗೋಳಿ ಬೇರೆ, ಹಾಗೆ ಬೆಳಮಾಣ ಬೇರೆ, ಬೇರೆ ಬೇರೆ ಕಡೆಯಲ್ಲಿ ಮಾಡಿ ನಮಗೆ ಮಾಹಿತಿ ಹೋಗಬೇಕು. ನಿಮಗೆ 100ರಷ್ಟು 100 ನೀವು ಅಟೆಂಡೆನ್ಸ್ ಇರಬೇಕು. ಈ ಒಬ್ಬರು BLA2 ಇರ್ತಾರೆ, ಅವರಿಗೆ ಜಾಸ್ತಿ ಬರೀಲಿಕ್ಕೆ ಬರೋದಿಲ್ಲ, ಜಾಸ್ತಿ ಓದಲಿಕ್ಕೆ ಬರೋದಿಲ್ಲ, ಜಾಸ್ತಿ ಅರ್ಥ ಆಗೋದಿಲ್ಲ ಅಂತ ಅನಿಸಿ ಪರವಾಗಿಲ್ಲ. ಅವರು ಅದಕ್ಕೋಸ್ಕರ ಇನ್ನೊಂದು ಯಾರೋ ಗೊತ್ತಿದ್ದವನಿದ್ದಾನೆ ಅವರ ಬೂತಲ್ಲಿ, ಅವನನ್ನು ತಗೊಂಡು ಅವರು ಶಾಲೆಗೆ ಹೋಗ್ತಿದ್ರೆ ಆಗೋದಿಲ್ಲ, ಬೇರೆ ಯಾವುದೇ ಕೆಲಸಕ್ಕೆ ಹೋಗ್ತಿದ್ರೆ ಅವನ ಕೆಲಸವನ್ನು ನಿಲ್ಲಿಸಿ 5 ದಿವಸ ಕೆಲಸ ಮಾಡಲಿ, ಅವನಿಗೆ ಸಂಬಳ ಬೇಕಾ ಕೊಡುವ, ಬಟ್ ನಿಷ್ಠೆಯಿಂದ ಮಾಡಬೇಕು. ನಾನು ಹೇಳೋದು ಇಷ್ಟೇ. ಇದಕ್ಕಾಗುವ ಸಣ್ಣ ಪುಟ್ಟ ಏನೇ ಖರ್ಚು ಇರಲಿ, ನೀವು ರಿಕ್ಷಾದಲ್ಲಿ ಹೋಗ್ತೀರಾ, ಕಾರಲ್ಲಿ ಹೋಗ್ತೀರಾ, ಊಟ ಮಾಡ್ತೀರಾ, ಸಂಬಳ ಕೊಡ್ತೀರಾ, ಏನು ಬೇಕಾದ್ರೆ ಕೊಡಿ, ಖರ್ಚಾದ್ರೆ ನಾವು ಕೊಡ್ತೇವೆ. ಯಾಕಂದರೆ ಇವತ್ತು ನಾವು 10,000 ಖರ್ಚು ಮಾಡಲಿಕ್ಕೆ ಮುಂದೆ ನೋಡಿದರೆ ನಾಡ್ದು 10 ಕೋಟಿ ಖರ್ಚು ಮಾಡಿದ್ರು ನೀವು ಇಲೆಕ್ಷನ್ ಚುನಾವಣೆ ಗೆಲ್ಲುವುದಿಲ್ಲ. ಇದು ನೆನಪಿರಬೇಕು ನಿಮಗೆ. ಇವತ್ತೇನು ನಾವು ಮಾಡಿ ಓಟನ್ನು ನಮ್ಮ ಮತದಾರರ ಭದ್ರವಾಗಿ ಮಾಡ್ತೇವೆ, ಇನ್ನು ಮುಂದೆ ಯಾವತ್ತೂ ಚೇಂಜ್ ಆಗೋದಿಲ್ಲ. ಯಾಕಂದರೆ ಅಷ್ಟು ದಾಖಲೆ ಕೇಳಿದ್ದಾರೆ.
ಈ ನಮ್ಮ ಬಿ ಜೆ ಪಿ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲಿ ತನಕ ಮನುಷ್ಯರ ಮೂರ್ಖತನ ಮಾಡ್ತಂದರೆ ನಮ್ಮ ಪಾಸ್ಪೋರ್ಟೇ ವ್ಯಾಲಿಡ್ ಇಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಪಾಸ್ಪೋರ್ಟ್ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟಂತ ಇಲ್ಲಿ ಸುಮಾರು ಜನ ಹತ್ರ ಇರ್ಬೋದು, ಅವ್ರಿಗೆ ಗೊತ್ತಿದೆ. ಅದನ್ನು ವ್ಯಾಲಿಡ್ ಇಲ್ಲ ಅಂದವ್ರು ಇನ್ನು ಯಾವುದನ್ನು ಅದು ಯಾಕಂದರೆ ಅದು ನಮ್ಮ ಅಲ್ಪಸಂಖ್ಯಾತರದ್ದು, ಕ್ರಿಶ್ಚಿಯನ್ ಮತದಾರರದ್ದು, ಫಾರಿನಲ್ಲಿರೋ ಮತದಾರರು, ಇವ್ರದ್ದೆಲ್ಲ ಅವ್ರದ್ದು ಮತದಾನ ಉಳಿಲಿಕ್ಕಿಲ್ಲ ಅವರಿಗೆ. ಯಾಕಂದರೆ ಅದು ಕಾಂಗ್ರೆಸ್ನ ಮತದಾನ ಅಂತ ಅವರ ತಲೆಯಲ್ಲಿದೆ. ಹಾಗಾಗಿ ಅದಲ್ಲದೆ ಇವತ್ತು ಪಾಪದ ಜನರು, ಬುಡಕಟ್ಟು ಜನರು, ಹರಿಜನರಿರ್ಬೋದು, ಗಿರಿಜನರಿರ್ಬೋದು, ಅಥವಾ ತಾಂಡದಲ್ಲಿ ನೆಲೆಸುವವರು ಇರ್ಬೋದು, ಇವರೆಲ್ಲ ಪಾಪದವರಿದ್ದಾರೆ. ಇವ್ರದ್ದು ಎಷ್ಟೋ ಮಂದಿ ದಾಖಲೆ ಇರುವುದಿಲ್ಲ, ಅಥವಾ ಇವರು ಗೂಳೆ ಬರ್ತಾರೆ. ಈಗ ಉಡುಪಿ ಮಂಗಳೂರಲ್ಲೇ ಸುಮಾರು ಲಕ್ಷಗಟ್ಟಲೆ ಜನ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬಂದವರಿದ್ದಾರೆ. ಅವರು ಇಲ್ಲೊಂದು ಅಡ್ರೆಸ್ ಇದೆ, ಅಲ್ಲೊಂದು ಅಡ್ರೆಸ್ ಇದೆ, ಇದೆಲ್ಲ ಕನ್ಫ್ಯೂಷನ್ ಮಾಡಿ ಮತದಾರರ ಚೀಟಿಯಿಂದ ಅವರ ಹೆಸರನ್ನು ಹೊಡೆದಾಕಬೇಕು. ಈ ಪಾಪದವರೆಲ್ಲ ಕಾಂಗ್ರೆಸ್ ಪರವಾಗಿದ್ದಾರೆ. ಇವತ್ತಿನ ದಿನದಲ್ಲಿ ಮಹಿಳೆಯರು ಸುಮಾರು 80% ಕಾಂಗ್ರೆಸ್ನ ಪರವಾಗಿದ್ದಾರೆ. ಯಾಕಂದರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ ಇದೆಲ್ಲ ಯೋಜನೆಯಿಂದ ಈ ಮಹಿಳೆಯರ ಹಕ್ಕನ್ನು ತೆಗಿಬೇಕನ್ನೋ ಉದ್ದೇಶ ಇಟ್ಕೊಂಡು ಬಿ ಜೆ ಪಿ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ SIR ಎಂಬ ನೀತಿಯನ್ನು ತಂದು ಮತದಾರ ಪಟ್ಟಿಯನ್ನು ತೆಗಿಲಿಕ್ಕೆ ಇವರು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಖಂಡಿತ ನಮ್ಮ ಕಾರ್ಕಳದಲ್ಲಿ 1% ಅವಕಾಶ ಇರಬಾರ್ದು. ನಿಮ್ಮದು ಇಷ್ಟೇ ಒಂದು ಜಾಗೃತಿ. ಸುರಿನ 5 ದಿವಸ ಮತ್ತು 1 ತಿಂಗಳ ಪ್ರಕ್ರಿಯೆ ಇದೆ. ಸುರಿನ 5 ದಿವಸ ತಾವು ಸೀರಿಯಸ್ ಆಗಿ ಕೆಲಸ ಮಾಡಿದರೆ ಖಂಡಿತ ಎಲ್ಲ ನಮ್ಮದು ಕೆಲಸ ಆಗ್ತದೆ. ನಿಮ್ಗೆ ಯಾವುದೇ ಅಡೆತಡೆ ಇದ್ದರೆ BLO ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಗುರುತಿನ ಚೀಟಿ ಇಲ್ಲದೆ ತಹಶೀಲ್ದಾರಿಗೆ ಹೇಳಿ ಅವರಿಗೆ ವಾಸ್ತವ್ಯ ದೃಢೀಕರಣ ಸರ್ಟಿಫಿಕೇಟ್ ತೆಗೆದುಕೊಟ್ಟು ಕೆಲಸವನ್ನು ಮಾಡ್ತೇನೆ. ಅದಕ್ಕೆ ನೀವು ಅಲೆದಾಡಬೇಕಂತಿಲ್ಲ. ನಿಮ್ಮ ಬೂತಲ್ಲಿ ಎಷ್ಟುಂಟು, 20, 30, 40 ಎಷ್ಟುಂಟು ಕಲೆಕ್ಟ್ ಮಾಡಿ ಕೊಡಿ. ಅದೆಲ್ಲವನ್ನು ನಾವು ತಹಶೀಲ್ದಾರ್ ತೊಗೊಂಡೋಗಿ ಕೊಟ್ಟು ನಿಮಗೆ ಮಾಡಿ ತಂದು ಕೊಡೋ ಕೆಲಸವನ್ನು ನಾವು ಮಾಡ್ತೇವೆ. ಈ ಬಗ್ಗೆ 1 ತಿಂಗಳು ಸೀರಿಯಸ್ ಆಗಿ ನಾವೆಲ್ಲ ನಾಯಕರು ಎಲ್ಲ ಕೆಲಸ ಬಿಟ್ಟು ಇದರ ಹಿಂದುಗಡೆ ಇರ್ತೇವೆ. ಯಾಕಂದರೆ ಇದು ಬಹಳ ಮುಖ್ಯವಾದ್ದು. ದೇಶದಲ್ಲಿ ಸಂವಿಧಾನ ಉಳಿಬೇಕಾದ್ರೆ ಇದು ಉಳಿಬೇಕು. ಕರ್ನಾಟಕದಲ್ಲಿ ಪುನರಪಿ ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ಬಡವರ ಕಲ್ಯಾಣಕ್ಕೆ ಸಾಧ್ಯ ಎನ್ನುವುದನ್ನು ನಮಗೆಲ್ಲ ಗೊತ್ತಿದೆ. ಅದು ಸಹ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ 10 ಹಲವಾರು ಯೋಚನೆ ಅವರಲ್ಲಿದೆ. ನಮ್ಮ ಕರಾವಳಿಗೂ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಹಾಗೂ ನಮ್ಮ ಟೆಂಪಲ್ ಟೂರಿಸಮಿಗೆ ವಿಶೇಷವಾಗಿ ಒತ್ತನ್ನು ಕೊಡುವ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ. ಅದರಿಂದ ನಮ್ಮಷ್ಟು ಲಕ್ಷಗಟ್ಟಲೆ ಮಕ್ಕಳಿಗೆ ಉದ್ಯೋಗ ಅವಕಾಶ, ಮತ್ತು ಇಲ್ಲಿ ಕಲಿತ ಯಾರು IT ಸಾಫ್ಟ್ವೇರಲ್ಲಿ ಬೇರೆ ಕಲ್ತಿರ್ತಾರೆ ಅವ್ರಿಗೆ ಇಲ್ಲೇ ಕೆಲಸ ಕೊಡಬೇಕು, ಇಲ್ಲೇ IT ಕಂಪನಿ ತರಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ. ಅದೆಲ್ಲ ಕಾರ್ಯಗತ ಆಗಬೇಕಾದ್ರೆ ಪುನಃ 2028ರಲ್ಲಿ ಅವರೇ ಮುಖ್ಯಮಂತ್ರಿಯಾಗಿ ಬಂದರೆ ಮಾತ್ರ ಅವಕಾಶ ಇರೋದು. ಅದಕ್ಕೋಸ್ಕರ ನಮ್ಮ ಕೆಲಸ ಇಷ್ಟೇ. ನಮ್ಮ ಬೂತಿನಲ್ಲಿರುವ, ನಮ್ಮ ವೋಟರ್ ಲಿಸ್ಟ್ ಇರುವ ನಮ್ಮ ಮತದಾರರನ್ನು ಹಿಡಿದಿಟ್ಟುಕೊಳ್ಳೋದು, ಅದೇ ರೀತಿ ಹೊಸ ಮತದಾರರನ್ನು ಸೇರಿಸೋದು ಕೆಲಸವನ್ನು ನಾವು ಮಾಡಿದರೆ ಖಂಡಿತ ಇದರ ನಾವು ವಿಚಲಿತರಾಗುವುದಿಲ್ಲ. ಅದಕ್ಕಾಗಿ ತಾವೆಲ್ಲರೂ ಈ ಕಾರ್ಯಾಗಾರವನ್ನು ಬಹಳ ಮುಖ್ಯವಾಗಿ, ಬಹಳ ಪ್ರಾಮುಖ್ಯವಂತ ತಿಳ್ಕೊಂಡು ಬರುವಾಗ 4 ಗಂಟೆ ಅಂತ ಹೇಳಿದ್ದೇವೆ. ಸ್ವಲ್ಪ ನಮ್ಮಿಂದ ಲೇಟ್ ಆಗಿದ್ದಲ್ಲ, ಅಲ್ಲಿ ಸಹ ಸಮಯದಲ್ಲಿ ಪ್ರಾರಂಭಿಸಿದೆವು. ಅವ್ರದ್ದು ಕೇಳಿ ಹೆಬ್ರಿಯಲ್ಲಿ ಬಹಳ ಇಂಟ್ರೆಸ್ಟಿಂದ ಅವ್ರದ್ದು ಕ್ಲಾಸ್ ಆದ ನಂತರ ಕ್ವಶನ್ ಆನ್ಸರ್ ಆಗಿ ಸುಮಾರು ಜನ ಕೇಳಿದ್ರಿಂದ ಸ್ವಲ್ಪ ತಡವಾಯಿತು. ಈಗ ನಾವು 5:15ಗೆ ಕಾರ್ಕಳದಲ್ಲಿ ಸಹ ಇಟ್ಟಿದ್ದೇವೆ. ಅದರಿಂದ ನಾವು ಮತ್ತು ಸುಭದ್ರ ಮುಂದೆ ಹೋಗ್ತೇವೆ. ಗೋಪಿನಾಥ್ ಭಟ್ರು ಬಾಕಿ ಅವರೆಲ್ಲ ಇದ್ದುಕೊಂಡು ಕಾರ್ಯಕ್ರಮ ಮುಗಿಸಿ ಮತ್ತೆ ಬರ್ತಾರೆ. ತಾವೆಲ್ಲರೂ ಎದ್ದು ಹೋಗದೆ ಸಂಪೂರ್ಣ ಇದರದ್ದು 1 ಗಂಟೆಯ ಕ್ಲಾಸ್ ಕೊಡ್ತಾರೆ. ಆ ನಂತರ ಏನು ಬೇಕಂತ ನಾವೆಲ್ಲ ಗ್ರೂಪ್ ಮಾಡ್ಕೊಂಡಿದ್ದೇವೆ. ಎಲ್ಲ ಪಂಚಾಯತ್ ವೈಸ್ ಗ್ರೂಪ್ ಮಾಡ್ಕೊಂಡಿದ್ದೇವೆ. BLO 2ನವ್ರದ್ದು ಆ ಗ್ರೂಪಿಗೆ ವಾಸು ಅವರು ಕೊಟ್ಟದ್ದು, ನಿಸಾರ್ ಅಹಮದ್ ಅವ್ರದ್ದು ಎಲ್ಲ ಕೊಟ್ಟದ್ದನ್ನು ಎಲ್ಲ ಡಿಟೇಲನ್ನು ಹಾಕ್ತಾ ಇರ್ತೇವೆ. ತಾವು ಪುರ್ಸೊತ್ತಿರುವಾಗ ವಾಟ್ಸಪ್ಪಲ್ಲಿ ಬೇರೆ ಎಲ್ಲ ನೋಡೋದನ್ನು ಬಿಟ್ಟು SIRನ ಬಗ್ಗೆ ಇರುವ ಮಾಹಿತಿಯನ್ನು ಮಾತ್ರ ಪಡ್ಕೊಂಡು 1 ತಿಂಗಳು ಆ್ಯಕ್ಟಿವ್ ಆಗಿ ಈ ಕೆಲಸವನ್ನು ಮಾಡಿ ಸಹಕರಿಸಿ. ಪ್ರಜಾಪ್ರಭುತ್ವ ಇದು ನಮ್ಮದು, ನಿಮ್ಮದಲ್ಲ. ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿಂಟು ಕೇಳಿದರೆ ಭಾರತ ದೇಶದಲ್ಲಿದೆ. ಭಾರತ ದೇಶದಲ್ಲಿರುವಂಥ ಒಳ್ಳೆಯ ಪ್ರಜಾಪ್ರಭುತ್ವ ಎಲ್ಲಿ ಇಲ್ಲ. ಅದನ್ನು ಇವತ್ತು ಸಂವಿಧಾನವನ್ನೇ ತಿದ್ದಬೇಕೆನ್ನುವ ದೊಡ್ಡ ಎಂತ ಹೇಳ್ತಾರೆ ಕೆಟ್ಟ ಕಲ್ಪನೆಯಿಂದ ಹೊರಟಿದ್ದಾರೆ. ಈ ಕಾರ್ಯಾಗಾರವನ್ನು ಆಯೋಜಿಸಿದ ಗೋಪಿನಾಥ್ ಭಟ್ರು ಮತ್ತು ಇಲ್ಲಿ ಎಲ್ಲ ನಮ್ಮ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರು, BLO 2ಗಳು ಇದಕ್ಕೆ ಸಹಕರಿಸಿದ ನಮ್ಮೆಲ್ಲ ಮುಖಂಡರನ್ನು ನಾನು ಅಭಿನಂದಿಸ್ತಾ ಎಲ್ಲರಿಗೆ ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.